ಅವರಿಗೆ ಸೈಕಲ್ ಮೇಲೆ ಹೋಗಿ ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಮ್ಮ ವಿಷಯಕ್ಕೆ ಅವ್ರೇನು ಬರೋದು ಬೇಡ. ಒಟ್ಟಾರೆ RCBಯ ವಿಜಯೋತ್ಸವದ ಸಂದರ್ಭದಲ್ಲಿ ಏನು ಕರಾಳ ಘಟನೆ ಕರ್ನಾಟಕದಲ್ಲಿ ನಡೆದಿದೆ, ಕಾಂಗ್ರೆಸ್ಸಿಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇದ್ರ ಬಗ್ಗೆ ₹1 ಪಶ್ಚಾತ್ತಾಪ ಇಲ್ಲ. ಇವತ್ತು 11 ಜನ ಎಳೆಯ ವಯಸ್ಸಿನ ಯುವಕರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೃತರಾದರೂ ಕೂಡ, ಯುವತಿಯರು ಮೃತರಾದರೂ ಕೂಡ ರಾಜ್ಯ ಸರ್ಕಾರದ ಪಶ್ಚಾತ್ತಾಪ ಯಾವುದೇ ಸಂದರ್ಭದಲ್ಲೂ ಕೂಡ ವ್ಯಕ್ತ ಆಗ್ತಾ ಇಲ್ಲ. ಇದೊಂದು ವ್ಯವಸ್ಥಿತವಾಗಿ ಈ ರೀತಿ ವಿಫಲ ಆಗಿರುವಂಥ ಈ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದರೂ ಕೂಡ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಕಾಲ್ತುಳಿತಕ್ಕೆ ಒಳಗಾದಂಥ ಸಾವಿಗೆ ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆಯನ್ನು ಕೊಡಲೇಬೇಕಾಗಿದೆ. ಪೈಪೋಟಿಯ ರೂಪದಲ್ಲಿ ಅವರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಅವತ್ತು ನಾ ಮುಂದು ಅನ್ನೋ ರೀತಿಯಲ್ಲಿ ವಿಧಾನಸೌಧದಲ್ಲಿ ಒಬ್ಬರು, ಏರ್ಪೋರ್ಟ್ನಲ್ಲಿ ಇನ್ನೊಬ್ಬರು, ಸ್ಟೇಡಿಯಂನಲ್ಲಿ ಒಬ್ಬರು, ಈ ರೀತಿ ಪೈಪೋಟಿಗೆ ಬಿದ್ದು ವಿಜಯೋತ್ಸವನ ಆಚರಿಸಿ ಈಗ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಇನ್ನೊಬ್ಬರ ಹೆಗಲ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಚರ್ಚೆಯನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಜಾತಿಗಣತಿಯ ಮುಖಾಂತರ ಮಾಡಲಿಕ್ಕೆ ಹೊರಟಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಇವತ್ತು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದರ ಕುರಿತಂತೆ ಒಂದು ವಿಶೇಷವಾದಂಥ ಅಧಿವೇಶನವನ್ನು ಕರಿಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಸರ್, ಈಗ ಮತ್ತೆ BJP JDS ಸರ್ಕಾರ ಬರುತ್ತೆ, ಕೇಂದ್ರದಲ್ಲೆಲ್ಲ ಒಂದು ನಿರ್ಧಾರ ಆಗುತ್ತೆ, ಲೋಕಲಲ್ಲಿ 3 ಜನ ಮಾತ್ರ ತಲೆಕೆಡಿಸ್ಕೊಂಡು ಬೇಡ ಅನ್ನೋ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಚುನಾವಣೆಗೆ ಭಾಳ 3 ವರ್ಷ ಇದೆ. ಚುನಾವಣಾ ನಿರ್ವಹಣಾ ಸಮಿತಿ ಮತ್ತು ಕೇಂದ್ರದ ಸಂಸದೀಯ ಮಂಡಳಿ ಇದರ ಬಗ್ಗೆ ತೀರ್ಮಾನವನ್ನು ಮಾಡುತ್ತೆ. ಯಾವುದೇ ಗೊಂದಲ ಇಲ್ಲದಂತೆ ನಮ್ಮ ಕೇಂದ್ರ ನಾಯಕತ್ವ ಇದೆಲ್ಲದನ್ನೂ ಕೂಡ ಪರಿಹಾರ ಮಾಡುತ್ತೆ.